ಬ್ರಹ್ಮಾಂಡದ ಅನಂತ ಕಾಲಚಕ್ರದಲ್ಲಿ 9ನೇ ಮನೆಯ ಅಧಿಪತಿಯಾಗಿ ಜ್ಞಾನ ಮತ್ತು ಧರ್ಮದ ಹಾದಿಯಲ್ಲಿ ಬಿಲ್ಲಿನಿಂದ ಹೊರಟ ಬಾಣದಂತೆ ಗುರಿಯತ್ತ ನುಗ್ಗುವ ಅಪ್ರತಿಮ ಶಕ್ತಿ ಅಂದರೆ ಅದು ಧನಸ್ಸು ರಾಶಿ. ಈ ಜಗತ್ತಿನಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಲು ಬೇಕಾದ ಅದಮ್ಯ ಉತ್ಸಾಹ, ಆಶಾವಾದ ಮತ್ತು ದೈವಿಕ ಅನುಗ್ರಹದ ಸಂಕೇತವೇ ಈ ರಾಶಿ. ಯಾಕೆ ಧನಸ್ಸು ರಾಶಿಯವರ ಮುಖವನ್ನು ನೋಡಿದಾಗ ನಮಗೊಂದು ಬಗೆಯ ಕಾಂತಿ ಮತ್ತು ಮುಗ್ಧತೆ ಕಾಣಿಸುತ್ತೆ? ಅವರ ಮಾತಿನಲ್ಲಿ ಒಂದು ನೇರ ನಡೆ, ಅವರ ನಗುವಿನಲ್ಲಿ ಒಂದು ಭರವಸೆ ಹಾಗೂ ಅವರ ಪ್ರತಿ ಸಾಹಸದಲ್ಲಿ ಒಂದು ವಿಭಿನ್ನವಾದ ಜೀವನ ದರ್ಶನ ಅಡಗಿರುತ್ತೆ. ಆದರೆ ಈ ಚಟುವಟಿಕೆಯ ವ್ಯಕ್ತಿತ್ವದ ಹಿಂದೆ, ಈ ಸದಾ ಚಲಿಸುವ ಮನಸ್ಸಿನ ಹಿಂದೆ ಅಡಗಿರುವ ರಹಸ್ಯವೇನು? ಇವತ್ತು ಧನಸ್ಸು ರಾಶಿಯವರ ವ್ಯಕ್ತಿತ್ವದ ಅತ್ಯಂತ ಆಳವಾದ ಪದರಗಳನ್ನು ಸೀಳಿ ಜ್ಯೋತಿಷ ಶಾಸ್ತ್ರದ ದೃಷ್ಟಿಯಲ್ಲಿ ಜಗತ್ತಿಗೆ ಇದುವರೆಗೂ ತಿಳಿಯದ ಒಂದು ನಿಗೂಢ ಸತ್ಯವನ್ನು ಹೊರತೆಗೆಯೋಣ. ನಮ್ಮ ಹಿರಿಯರು ಹೇಳಿದ ಈ ಮಾತಿದೆಯಲ್ಲ, ಇದು ಬರೀ ಹೊಗಳಿಕೆಯಲ್ಲ, ಇದು ಅಕ್ಷರಶಃ ಸತ್ಯ. ನೀವವರನ್ನು ನಂಬಿದರೆ ಅವರಿಗಿಂತ ಮುಕ್ತ ಮನಸ್ಸಿನ ಮಾರ್ಗದರ್ಶಿ ಹಾಗೂ ಸತ್ಯದ ಪರವಾಗಿ ನಿಲ್ಲುವ ಹೋರಾಟಗಾರ ಈ ಜಗತ್ತಲ್ಲೇ ಇಲ್ಲ. ಅವರ ಸ್ನೇಹವು ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಗಂತವನ್ನು ತೋರಿಸಿಕೊಡುತ್ತೆ. ಆದರೆ ಒಂದು ವೇಳೆ ಅವರ ಮುಕ್ತ ಸ್ವಭಾವವನ್ನು ನೀವು ಬೇಜವಾಬ್ದಾರಿ ಅಂತ ತಿಳಿದರೆ, ಕಾಲದ ಪವಾಡ ಅವರಿಗೆ ಹೇಗೆ ದಾರಿ ತೋರಿಸುತ್ತದೆ ಎನ್ನುವುದನ್ನು ಮರಿಬೇಡಿ. ಯಾಕೆ ಅವರು ಈ ರೀತಿ? ಯಾಕೆ ಅವರ ವ್ಯಕ್ತಿತ್ವದಲ್ಲಿ ಅಷ್ಟೊಂದು ಉದಾರತೆ ಇರುತ್ತೆ? ಅವರ ಈ ನಿರಂತರ ಅನ್ವೇಷಣೆಯ ಹಿಂದೆ ಅಡಗಿರುವ ನಿಜವಾದ ರಹಸ್ಯವಾದರೂ ಏನು? ಇದು ಬರೀ ಅದೃಷ್ಟವೇ ಅಥವಾ ದೇವಗುರು ಬೃಹಸ್ಪತಿಯ ಆಟನಾ? ಬನ್ನಿ, ಈ ರಹಸ್ಯದ ಬಾಗಿಲನ್ನು ಇವತ್ತು ತೆರೆಯೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವೊಂದು ದೊಡ್ಡ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ಕೋಬೇಕು. ಯಾಕಂದರೆ ಈ ಜಗತ್ತು ಧನಸ್ಸು ರಾಶಿಯವರನ್ನು ನೋಡುವ ರೀತಿಗೂ ಅವರ ಜಾತಕದ ನೈಜ ಗುಣಕ್ಕೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಧನಸ್ಸು ರಾಶಿಯವರನ್ನು ನೋಡಿ, ಓ, ಇವರು ತುಂಬ ಅಸ್ಥಿರ ಮನಸ್ಸಿನವರು, ಯಾವುದರಲ್ಲೂ ಸೀರಿಯಸ್ ಆಗಿ ಇರೋದಿಲ್ಲ, ಇವರು ಯಾವಾಗಲೂ ತಿರುಗಾಟದಲ್ಲೇ ಇರ್ತಾರೆ ಅಂತ ಎಷ್ಟೋ ಜನ ಟೀಕಿಸಬಹುದು. ಬಹುಶಃ ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಹೀಗೆ ಜನ ನಿಮ್ಮನ್ನು ಹಗುವರಾಗಿ ಪರಿಗಣಿಸಿದಾಗ ನಿಮಗೆ ಒಳಗೊಳಗೆ ಎಷ್ಟೋ ನೋವಾಗುತ್ತೆ ಅಲ್ವಾ? ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಅಸ್ಥಿರತೆ ಅಲ್ಲ, ಇದು ಸ್ವಾತಂತ್ರ್ಯದ ಇನ್ನೊಂದು ಮುಖ ಅಷ್ಟೇ. ಈಗ ಆ ನಾಣ್ಯದ ಇನ್ನೊಂದು ಮುಖವನ್ನು, ಅಂದರೆ ಜ್ಯೋತಿಷ್ಯದ ನಿಜವಾದ ಸತ್ಯವನ್ನು ನೋಡೋಣ. ಜನ ಏನು ಅಹಂಕಾರಿ ಅಥವಾ ನೇರ ನುಡಿಯವರು ಅಂತ ಅಂದ್ಕೊಳ್ತಾರೋ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿರುವ ಒಂದು ಮೂಲ ನಕ್ಷತ್ರದ ತೇಜಸ್ಸು ಹಾಗೂ ಗುರು ಮಹಾತ್ಮನ ಜ್ಞಾನ. ಅವರು ಪ್ರತಿ ವಿಷಯವನ್ನು ಧರ್ಮದ ಹಾದಿಯಲ್ಲಿ ನೋಡ್ತಾರೆ, ಅಂದರೆ ಅದು ಅವರಲ್ಲಿರುವ ಅಪ್ರತಿಮ ನ್ಯಾಯಪ್ರಜ್ಞೆಯ ಸಂಕೇತ. ಅವರು ಎಲ್ಲೇ ಹೋದರೂ ಹೊಸ ಆಲೋಚನೆಗಳನ್ನು ಬಿತ್ತುತ್ತಾರೆ. ಇದು ಅವರ ತಪ್ಪಲ್ಲ, ಇದು ಸೃಷ್ಟಿಕರ್ತ ಅವರಿಗೆ ನೀಡಿರುವ ಜನ್ಮಸಿದ್ಧ ಬೋಧಕತ್ವದ ಬಳುವಳಿ. ಹಾಗಿದ್ರೆ ಈ ಅಗಾಧವಾದ ಧೈರ್ಯ ಎಲ್ಲಿಂದ ಬರುತ್ತೆ? ಇದು ಕೇವಲ ಅವರ ಸ್ವಭಾವ ಅಲ್ಲ, ಇದು ಅವರ ಆತ್ಮದ ಜೊತೆ ಬೆಸೆದುಕೊಂಡಿರುವ ದೈವಿಕ ಶಕ್ತಿ. ಈಗ ನಾನು ಹೇಳಕ್ಕೆ ಹೊರಟಿರೋದು ಅವರ ಜೀವನದ ಅತಿ ದೊಡ್ಡ ಜ್ಯೋತಿಷ್ಯ ರಹಸ್ಯ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ಧನಸ್ಸು ರಾಶಿಯ ಅಧಿಪತಿ ಗುರು. ಗುರುವನ್ನು ನವಗ್ರಹಗಳ ಪುರೋಹಿತ ಅಥವಾ ಮಾರ್ಗದರ್ಶಿ ಅಂತ ಕರೆಯಲಾಗುತ್ತೆ. ಒಬ್ಬ ಗುರುವಿಗೆ ಅನ್ಯಾಯ ಮತ್ತು ಸಂಕುಚಿತ ಮನೋಭಾವ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅವನಿಗೆ ಗೊತ್ತಿರೋದು ಕೇವಲ ಸಮೃದ್ಧಿ ಮತ್ತು ಜ್ಞಾನದ ವಿಕಾಸವಷ್ಟೇ. ಈ ಜಗತ್ತಿಗೆ ಬೆಳಕು ಹೇಗೆ ಮುಖ್ಯವೋ ಹಾಗೇನೇ ಧನಸ್ಸು ರಾಶಿಯವರು ತಮ್ಮ ಕುಟುಂಬ ಹಾಗೂ ಸಮಾಜದ ಪಾಲಿಗೆ ಒಬ್ಬ ಜ್ಞಾನದ ದೀವಗಿಗಳು. ಅವರ ಇನ್ನೊಂದು ಅದ್ಭುತ ಶಕ್ತಿ ಅಂದರೆ ದ್ವಿಸ್ವಭಾವ ಅಗ್ನಿತತ್ವ. ಜ್ಯೋತಿಷ್ಯದಲ್ಲಿ ಅಗ್ನಿತತ್ವ ಇರುವ ರಾಶಿಗಳಲ್ಲಿ ಧನಸ್ಸು ರಾಶಿಯು ಪವಿತ್ರವಾದ ಹೋಮದ ಅಗ್ನಿ ಇದ್ದ ಹಾಗೆ. ಇದು ಸುಡುವ ಕಾಡ್ಗಿಚ್ಚುವಲ್ಲ, ಇದು ಕತ್ತಲನ್ನು ಓಡಿಸುವ ಪವಿತ್ರ ಜ್ಯೋತಿ. ಧನಸ್ಸು ರಾಶಿಯವರೊಳಗಿನ ಈ ಚೈತನ್ಯ ಸದಾ ಹೊಸದನ್ನು ಕಲಿಯಲು ಪ್ರೇರೇಪಿಸುತ್ತಿರುತ್ತೆ. ಇದೇ ಅವರ ಅಚಲವಾದ ವಿಶ್ವಾಸಕ್ಕೆ ಹಾಗೂ ಅವರ ದಾರ್ಶನಿಕ ಮನೋಭಾವಕ್ಕೆ ಮೂಲ ಕಾರಣ. ಒಮ್ಮೆ ಅವರು ಒಂದು ಸತ್ಯವನ್ನು ಕಂಡುಕೊಂಡ್ರೆ ಮುಗಿತು, ಜಗತ್ತೇ ಎದುರು ನಿಂತರೂ ಸರಿ, ಅವರು ಆ ಸತ್ಯದ ಹಾದಿಯನ್ನು ಬಿಡೋದಿಲ್ಲ. ಈಗ ಬಂತು ನೋಡಿ ಅವರ ಅತಿ ದೊಡ್ಡ ಗುಪ್ತ ಶಕ್ತಿ. ಕಾಲಪುರುಷನ ಜಾತಕದಲ್ಲಿ ಧನಸ್ಸು ರಾಶಿಯು 9ನೇ ಮನೆಯನ್ನು, ಅಂದರೆ ಭಾಗ್ಯಸ್ಥಾನವನ್ನು ಪ್ರತಿನಿಧಿಸುತ್ತೆ. ಇದನ್ನು ಜ್ಯೋತಿಷ್ಯದಲ್ಲಿ ಜೀವನದ ಆಶೀರ್ವಾದ ಅಂತ ಕರೆಯಲಾಗುತ್ತೆ. ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಹರಿಯುವುದೇ ಧನಸ್ಸು ರಾಶಿಯ ಮೂಲಕ. ಅದಕ್ಕಾಗಿಯೇ ಇವರಿಗೆ ಅತಿ ದೊಡ್ಡ ಸಂಕಷ್ಟದ ಸಮಯದಲ್ಲೂ ಯಾವುದೋ ಒಂದು ಅದೃಶ್ಯ ಶಕ್ತಿಯ ಕೈ ಹಿಡಿದು ನಡೆಸಿದಂತೆ ಅನಿಸುತ್ತೆ. ಇವರು ಎಷ್ಟೇ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಸಮಾಜದಲ್ಲಿ ಗೌರವಿಸಲ್ಪಡುವ ದೈವಿಕ ಬಲ ಇವರಲ್ಲಿರುತ್ತೆ. ಇಷ್ಟೆಲ್ಲ ಆಂತರಿಕ ಬಲ ಇದ್ರೂ ಸಹ ಪ್ರತಿಯೊಬ್ಬ ಜ್ಞಾನಿಯ ಜೀವನದಲ್ಲೂ ಕೆಲವು ಸವಾಲುಗಳಿದ್ದೇ ಇರುತ್ತವೆ. ಇದು ಅವರ ಸೋಲಲ್ಲ, ಇದು ಅವರು ದಾಟಲೇಬೇಕಾದ ಅಗ್ನಿ ಪರೀಕ್ಷೆ. ಉದಾಹರಣೆಗೆ, ಅತಿಯಾದ ಆತ್ಮವಿಶ್ವಾಸದಿಂದಾಗಿ ಸಣ್ಣ ಪುಟ್ಟ ಸೂಕ್ಷ್ಮಗಳನ್ನು ಕಡೆಗಣಿಸಬಹುದು. ಎಲ್ಲವನ್ನೂ ಉಪದೇಶದ ಮೂಲಕವೇ ಸರಿಪಡಿಸಲು ಹೋದಾಗ ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು. ವಾಸ್ತವಕ್ಕಿಂತ ಹೆಚ್ಚಾಗಿ ಆದರ್ಶಗಳ ಬೆನ್ನತ್ತಿ ಹೋದಾಗ ಪ್ರಾಯೋಗಿಕ ಜಗತ್ತಿನಲ್ಲಿ ಏಕಾಂಗಿಯಾಗಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಇವರು ಸ್ವಲ್ಪ ತಾಳ್ಮೆ ಮತ್ತು ಶಿಸ್ತನ್ನು ಅಳವಡಿಸಿಕೊಂಡ್ರೆ ಇವರನ್ನು ಮೀರಿಸುವ ಜ್ಞಾನವಂತ ವ್ಯಕ್ತಿ ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ. ಧನಸ್ಸು ರಾಶಿಯವರ ಜೀವನದ ಅತ್ಯಂತ ಸ್ಫೂರ್ತಿದಾಯಕ ಭಾಗ ಅಂದರೆ ಅವರ ಆಶಾವಾದಿ ಮನಸ್ಸು. ಇವರು ಹತಾಶೆಗೆ ಒಳಗಾಗುವವರಲ್ಲ, ಇವರದ್ದು ಮತ್ತೆ ಚಿಗುರುವ ಹಾದಿ. ಯಾರಾದರೂ ಇವರ ರೆಕ್ಕೆಗಳನ್ನು ಕತ್ತರಿಸಲು ಪ್ರಯತ್ನಿಸಿದರೆ ಅವರು ಕುಗ್ಗೋದಿಲ್ಲ, ಬದಲಾಗಿ ತಮ್ಮ ವಿಚಾರಧಾರೆಗಳ ಮೂಲಕ ಹಾರಾಡ್ತಾರೆ. ಧನಸ್ಸು ರಾಶಿಯವರ ಆ ಗೆಲುವಿದೆಯಲ್ಲ, ಅದು ಹರಡಿದ ಬೆಳಕಿನಂತೆ ಇರುತ್ತೆ. ಅವರು ತಾವು ಕಂಡ ಕಷ್ಟಗಳನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಸಮಾಜಕ್ಕೆ ಮಾದರಿಯಾಗ್ತಾರೆ.
ಇಷ್ಟೆಲ್ಲ ಏರಿಳಿತಗಳು ಅಲೆತಗಳು ಅನುಭವಿಸಿದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ದಣಿದು ಹೋಗ್ತಾನೆ. ಆದರೆ ಧನಸ್ಸು ರಾಶಿಯವರು ಹಾಗಲ್ಲ. ಅವರ ನಿಜವಾದ ಶಕ್ತಿ ಪ್ರದರ್ಶನ ಆಗೋದೇ ಅವರು ಅನುಭವದಿಂದ ಪಕ್ವವಾದಾಗ. ಅವರು ವಯಸ್ಸಾದಂತೆ ಹೆಚ್ಚು ಗೌರವಾನ್ವಿತರು ಮತ್ತು ಆಧ್ಯಾತ್ಮಿಕವಾಗಿ ಪ್ರಬಲರಾಗಿ ಬೆಳೀತಾರೆ. ಧನಸ್ಸು ರಾಶಿಯವರ ಪುಣ್ಯ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಅದು ಸಂಕಷ್ಟದ ಸಮಯದಲ್ಲಿ ಅವರಿಗೆ ರಕ್ಷಾ ಕವಚವಾಗಿ ನಿಲ್ಲುತ್ತೆ. ಹಾಗಿದ್ರೆ ಧನಸ್ಸು ರಾಶಿಯವರ ಜೀವನದ ಅಂತಿಮ ಉದ್ದೇಶವಾದರೂ ಏನು? ಜ್ಯೋತಿಷ್ಯದ ಆಳವಾದ ಸತ್ಯದ ಪ್ರಕಾರ ಅವರ ಜೀವನವನ್ನು ಗುರು ಮತ್ತು ಕೇತು ಇಬ್ಬರೂ ಪ್ರಭಾವಿಸ್ತಾರೆ. ಗುರು ಅವರಿಗೆ ಜ್ಞಾನ ಕೊಟ್ಟರೆ, ಕೇತು ಅವರಿಗೆ ಮೋಕ್ಷದತ್ತ ಅಥವಾ ಆಧ್ಯಾತ್ಮದ ಆಳದತ್ತ ಯೊಯ್ಯುವ ಶಕ್ತಿಯನ್ನು ನೀಡ್ತಾನೆ. ಈ ಎರಡೂ ಶಕ್ತಿಗಳನ್ನು ಯಾರು ಸಮತೋಲನಗೊಳಿಸುತ್ತಾರೋ ಅವರೇ ಈ ಕಾಲದ ನಿಜವಾದ ದಾರ್ಶನಿಕರು. ಧನಸ್ಸು ರಾಶಿಯವರ ವ್ಯಕ್ತಿತ್ವವು ಕೇವಲ ಒಂದು ಅದೃಷ್ಟದ ಕಥೆಯಲ್ಲ, ಅದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗುವ ಅಪ್ರತಿಮ ಪಯಣ. ಅವರ ಒಳಗೆ ಇಡೀ ಆಕಾಶದ ವಿಶಾಲತೆ ಅಡಗಿದೆ. ಈಗ ಕಾಲ ಸನ್ನಿಹಿತವಾಗಿದೆ. ಪ್ರಶ್ನೆ ಇರೋದು ಒಂದೇ: ಅವರು ತಮ್ಮ ಒಳಗಿನ ಆ ದೈವಿಕ ಜ್ಞಾನವನ್ನು ಎಚ್ಚರಗೊಳಿಸಿ ತಮ್ಮ ನೈಜ ಪ್ರತಿಭೆಯನ್ನು ಈ ಲೋಕಕ್ಕೆ ಸಾರಲು ಸಿದ್ಧರಾಗಿದ್ದಾರೆಯಾ? ಹಳೆಯ ಸಂಕೋಚಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಮುರಿದು ಹೊಸ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲು ಅವರು ತಯಾರಾಗಿದ್ದಾರೆಯಾ? ಈ ವಿಶ್ಲೇಷಣೆ ಧನಸ್ಸು ರಾಶಿಯವರ ಆತ್ಮದ ಕಥೆಯನ್ನೇ ಹೇಳ್ತಾ ಇದೆ ಅಂತ ನಿಮಗೆ ಅನಿಸಿದರೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ನಮಗೆ ತಿಳಿಸಿ. ಇದೇ ತರಹದ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ರಹಸ್ಯಗಳಿಗಾಗಿ ನಮ್ಮೊಂದಿಗೆ ಸೇರ್ಕೊಳ್ಳಿ. ಪ್ರತಿಯೊಬ್ಬ ಧನಸ್ಸು ರಾಶಿಯವರಿಗೂ ಅವರ ನಿಜವಾದ ಶಕ್ತಿ ಏನು ಅಂತ ತಿಳಿಸಲು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒಂದು ವೇಳೆ ಧನಸ್ಸು ರಾಶಿಯವರು ಈ ಜಗತ್ತನ್ನು ಗೆಲ್ಲಲು ಸಿದ್ಧರಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಸಿದ್ಧ ಅಂತ ತಿಳಿಸಿ. ನಿಮ್ಮ ವಿಜಯದ ಪಯಣ ಇಂದೇ ಆರಂಭವಾಗಲಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.